ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಣ ಯಾರಿಗೆ ಬೇಡ ಫ್ರೆಂಡ್ಸ್? ಎಲ್ಲರಿಗೂ ಹಣ ಬೇಕು. ಹಣ ಇಲ್ದಂಗಿದ್ರೆ ಎಲ್ಲಿ ಹೋದ್ರೂ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ಹಾಗಿದ್ರೆ ನಾವು ಹಣನ ಯಾವ ರೀತಿ ಬರಮಾಡ್ಕೊಳ್ಬೇಕು, ನಾನು ಒಂದು ಸ್ತೋತ್ರದ ಬಗ್ಗೆ ಅಲ್ಲಿ ಹೇಳ್ತೀನಿ. ಆ ಸ್ತೋತ್ರ ನಾನು ಭಾಳ ದಿನದಿಂದ ಕೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೀವು ಪಠನೆ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂದ್ರೆ ಬರೀ ಫೋನಲ್ಲಿ ನೀವು ಅದನ್ನ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಆ ಒಂದು ಸ್ತೋತ್ರ ನಿಮ್ಗೆ ಸಿಗುತ್ತೆ. ಬೆಳಗ್ಗೆ ಎದ್ದು ಈ ಸ್ತೋತ್ರವನ್ನು ನೀವು ಫೋನಲ್ಲಿ ಹಾಕಿಟ್ಟು ನೀವು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು. ಇಲ್ಲ ಸಂಜೆ ಟೈಮಲ್ಲಿ ಗೋಧೂಳಿ ಸಮಯ ಅಂತಲ್ಲ, ಆ ಟೈಮಲ್ಲಾದರೂ ನೀವು ಈ ಒಂದು ಸ್ತೋತ್ರವನ್ನು ನೀವು ಹಾಕಿ ಆಮೇಲೆ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಅದು ಒಂದು ಒಳ್ಳೆಯದು. ನಾನು ಭಾಳ ದಿನದಿಂದ ಇದನ್ನು ಮಾಡ್ತಾ ಬರ್ತಿದ್ದೀನಿ. ಎಷ್ಟೋ ಸಮಸ್ಯೆಗಳಿಂದ ನಾನು ಹೊರಗೆ ಬಂದಿದ್ದೇನೆ. ಅದಕ್ಕೋಸ್ಕರ ಇದರದ್ದು ಸದುಪಯೋಗ ನಿಮಗೂ ಆಗಲಿ, ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಈಗಾಗಲೇ ತಮ್ಲೈನಲ್ಲಿ ಹಾಕಿದ್ದೀನಿ, ನಾನು ಯಾವ ಸ್ತೋತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳೋದು ನಿಮ್ಗೆ ಗೊತ್ತಾಗಿರ್ಬೋದು. ನಾವು ಒಂದೊಂದು ಟೈಮಲ್ಲಿ ನಮಗೆ ಹಣದ ಸಮಸ್ಯೆ ಭಾಳ ಬರ್ತದೆ ಫ್ರೆಂಡ್ಸ್. ಆ ಟೈಮಲ್ಲಿ ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕೈಗೆ ಹಣ ಬಂದು ಸೇರ್ತೈತಿ. ಆ ಸಮಸ್ಯೆಯಿಂದ ನಾವು ಹೊರಗೆ ಬರ್ತೀವಿ. ಅದಕ್ಕೋಸ್ಕರ ನಾನು ಈ ಒಂದು ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ. ನೀವು ಇದೊಂದು ಸ್ತೋತ್ರವನ್ನು ಕೇಳ್ರಿ, ನಿಮ್ಮ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೊರಿ ಅಂತ ಅಂದು ಹೇಳ್ತೀನಿ. ಒಂದು ಸರ್ತಿ ಈ ನಮ್ಮ ಬಾಲ ಸನ್ಯಾಸಿಯಾದಂಥ 8 ವರ್ಷದ ಬಾಲ ಸನ್ಯಾಸಿ ಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋದಾಗ ಒಂದು ಬಡವರ ಮನೆಗೆ ಹೋಗಿ ನಮ್ಗೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಂದು ಭಿಕ್ಷೆ ಕೇಳಿದಾಗ ಅಲ್ಲಿ ಇರೋಂಥ ಬಡ ಹೆಣ್ಮಗಳಿಗೆ ಏನು ಕೊಡಬೇಕು ಅಂತ ಹೇಳೊಂದು ಮನೇಲಿ ಏನೂ ಇರೋಂಗಿಲ್ಲ. ಆದ್ರೆ ಬಂದ ಅತಿಥಿನ ಹಂಗೆ ಕಳ್ಸೋಕೆ ಮನಸ್ಸಾಗದೇನೆ ಏನು ಕೊಡಬೇಕು ಅಂತ ಯೋಚನೆ ಮಾಡಿ ಒಂದು ಒಣಗಿದ ನೆಲ್ಲಿಕಾಯಿನ ತಂದು ಆ ಶಂಕರಾಚಾರ್ಯರ ಕೈಗಿಡ್ತಾಳೆ. ಆವಾಗ ಶಂಕರಾಚಾರ್ಯರಿಗೆ ಮನಸ್ಸು ಕರಗ್ತೈತಿ, ಈ ತಾಯಿಗೆ ತನಗಿಲ್ಲ ಅಂದರೂ ನನಗೇನೋ ಒಂದು ತಂದು ನನಗೆ ಭಿಕ್ಷೆ ನೀಡಿದಾಳ ಅಂತ ಹೇಳಂದು ಅವರು ಅಲ್ಲೇ ನಿಂತು ಆ ತಾಯಿ ಮಹಾಲಕ್ಷ್ಮಿಗೆ ಒಂದು ಸ್ತೋತ್ರವನ್ನು ಹೇಳ್ತಾರೆ. ಆವಾಗ ಆ ಮಹಾಲಕ್ಷ್ಮಿ ತಮ್ಮ ಒಂದು ಈ ಶಂಕರಾಚಾರ್ಯರ ಒಂದು ಭಕ್ತಿಗೆ ಹಾಗೆ ಅವರ ಸ್ತೋತ್ರಕ್ಕೆ ಮನಸ್ಸೋತು ಅಲ್ಲೇ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ ಏನು ಬೇಕು ಅಂತ ಕೇಳಿದಾಗ, ನನಗೇನು ಬೇಡ ತಾಯಿ, ಈ ಬಡ ಹೆಣ್ಮಗಳಿಗೆ ಏನಾದರೂ ನೀನು ಕೊಡು ಅಂತ ಕೇಳಿದಾಗ ಆ ತಾಯಿ ಮಹಾಲಕ್ಷ್ಮಿ ನಿಂತ ಜಾಗದಲ್ಲಿನೇ ಅವಳು ಒಂದು ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸ್ಬಿಡ್ತಾಳೆ ಫ್ರೆಂಡ್ಸ್. ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸ್ತಾಳೆ. ಆವಾಗಿಂದ ಇದಕ್ಕೆ ಕನಕಧಾರಾ ಸ್ತೋತ್ರ ಅಂತ ಹೇಳಂದು ಇದಕ್ಕೆ ಹೆಸರು ಬಂತು. ಅದಕ್ಕೋಸ್ಕರ ನೀವು ಈ ಒಂದು ಸ್ತೋತ್ರ ಪಠನೆಯನ್ನು ನೀವು ಮನೇಲಿ ಅನ್ನಲಿಕ್ಕೆ ಆಗದೇ ಇದ್ರೂ ನೀವು ಈ ಸ್ತೋತ್ರವನ್ನು ಒಂದು ಫೋನಲ್ಲಾದರೂ ಹಾಕ್ಕೊಂಡು ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ ಅನುಕೂಲ ಅನ್ನಿಸ್ತೈತೋ ಆ ಟೈಮಲ್ಲಿ ಇದನ್ನೊಂದು ಸ್ತೋತ್ರವನ್ನು ಹಾಕ್ಕೊಂಡು ನೀವು ಆ ತಾಯಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ರಿ, ಆಕೆ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಇದನ್ನು ಪ್ರತಿದಿನ ನಾನು ಇದನ್ನ ಮನೇಲಿ ಬೆಳಗ್ಗೆ ಎದ್ದು ನಾನು ಹಾಕ್ತೀನಿ, ಸಾಯಂಕಾಲ ಏನಿಲ್ಲ. ಯಾವಾಗಾದ್ರೂ ಬೆಳಗ್ಗೆ ಹಾಕದೇ ಇದ್ದಾಗ ಸಾಯಂಕಾಲ ನಾನು ದೀಪ ಹಚ್ಚೋ ಟೈಮಲ್ಲಿ ನಾನು ಈ ಸ್ತೋತ್ರವನ್ನು ಹಾಕ್ತೀನಿ. ನಿಮಗೆ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ಈ ಸ್ತೋತ್ರವನ್ನು ಹಾಕಿರಿ. ಆ ತಾಯಿ ಮಹಾಲಕ್ಷ್ಮಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮ್ಗೆ ಸಹಾಯ ಮಾಡ್ತಾಳೆ, ಆ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಏನಪ್ಪ ಮುಂದೆ ಅಂತ ಒಂದೊಂದು ಯೋಚನೆ ಮಾಡಿದಾಗ ನನಗೆ ಎಷ್ಟೋ ಒಂದು ಟೈಮಲ್ಲಿ ಒಂದೊಂದು ಆ ತಾಯಿ ಅನುಗ್ರಹ ಆಗೈತೆ. ಅದ್ರ ಸಂಬಂಧಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ದಯವಿಟ್ಟು ಈ ಸ್ತೋತ್ರವನ್ನು ನೀವು ಪ್ರತಿದಿನ ಪಠನೆ ಮಾಡೋಕ್ಕಾಗದೇ ಇದ್ರಷ್ಟೊತ್ತು ಇದನ್ನು ಕೇಳಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳೋದು ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ. ನಾಳೆನೇ ಶುಕ್ರವಾರ ಐತಿ, ನಾಳೆಯಿಂದನೇ ಈ ಸ್ತೋತ್ರವನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿರಿ. ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಏನು ಇದ್ರ ಫಲ ಅಂಥೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನೀವು ಹಾಕ್ತೀರಾ. ದಯವಿಟ್ಟು ಈ ಕನಕಧಾರಾ ಸ್ತೋತ್ರವನ್ನು ಪ್ರತಿದಿನ ಮನೆಯಲ್ಲಿ ಕೇಳಿ ಹಾಗೆ ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ರಿ ಅಂತೇಳಂದು ಹೇಳ್ತಾ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಂದು ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.